ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಮೊದಲಿಗೆ ಶಕುಂತಲಾ ದೇವಿ, ಅಲ್ಲ ಭೂಮಿಕಾ, ನಾಳೆ ಹಬ್ಬ ಇದೆ ಅಲ್ವಾ, ನೀನೀಗ ಹೇಗಿದ್ರು ಹುಷಾರಾಗಿದೆಯಾ ಅಲ್ವಾ, ಅದಕ್ಕೆ ನಾಳೆ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಕರೆದ್ರೆ ಯಾರೂ ಕೂಡ ಬರೋದಿಲ್ಲ, ಅದಕ್ಕೆ ಎಲ್ರಿಗೂ ಈಗಲೇ ಫೋನ್ ಮಾಡಿ ಬರೋದಕ್ಕೆ ಹೇಳಿಬಿಡು ಅಂತಾರೆ. ಆಗ ಭೂಮಿಕಾ, ಸರಿ ಅತ್ತೆ, ನೀವೇನು ಚಿಂತೆ ಮಾಡಿಬಿಡಿ, ಎಲ್ಲ ಅರೇಂಜ್ಮೆಂಟ್ಸ್ನೂ ಕೂಡ ನಾನೇ ನೋಡ್ಕೊತೀನಿ, ಹಾಗೆ ಎಲ್ರಿಗೂ ಫೋನ್ ಮಾಡಿ ಕರಿತೀನಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವ್ರ ಅಕ್ಕ, ಭೂಮಿಕಾ ಹುಷಾರಾದ್ಲು ಅಂತ ಹೇಳಿ ಹಬ್ಬನ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ಯಾ ಅಲ್ವಾ, ಗುಡ್ ಅಂತ ಹೇಳ್ತಾರೆ. ಆಗ ಶಕುಂತಲಾ ದೇವಿ, ಹೌದು ಅಣ್ಣ, ಎಷ್ಟೇ ಆದರೂ ಭೂಮಿಕಾ ನಮ್ಮ ಹಿರಿ ಸೊಸೆ ಅಲ್ವಾ, ಅವಳು ಚೆನ್ನಾಗಿದ್ದರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಅಂತ ಹೇಳ್ತಾರೆ. ಆಗ ಭೂಮಿಕಾ, ಓಕೆ ಅತ್ತೆ, ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಪರವಾಗಿಲ್ಲ, ಭೂಮಿಕಾ ಹೇಗೋ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಲು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಶಕುಂತಲಾ ದೇವಿ, ಇವಳು ಹುಷಾರಾದ್ಲು ಅಂತ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಿರೋದಲ್ಲ, ನಮ್ಗೆ ಒಳ್ಳೇದಾಗಲಿ ಅಂತ ಮಾಡ್ತಿರೋದಷ್ಟೇ, ಹಬ್ಬ ಬೇರೆಯೇ ಇದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ಮಧುರ ಜಯದೇವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಹಾಗೆ ಸೋಫಾ ಮೇಲೆ ಕೂರಿಸ್ತಾರೆ. ಮತ್ತು ಮಧುರ ಹತ್ರ ಮೈಕ್ ಇರೋದ್ರಿಂದ ಭೂಮಿಕಾ ಮತ್ತು ಮಲ್ಲಿ ಇಬ್ಬರು ಕೂಡ ಅವ್ರು ಮಾತಾಡೋದನ್ನು ಕೇಳಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಹೆಡ್ಫೋನ್ ಹಾಕ್ಕೊಂಡು ಕಾಯ್ತಿರ್ತಾರೆ. ಆಗ ಜಯದೇವರು, ಈ ಜೈ ಕೆಪಾಸಿಟಿನ ತೂಕ ಮಾಡೋದು ಆ ವ್ಯಕ್ತಿ ಮಾಡೋ ಕೊನೆ ತಪ್ಪು, ಯಾಕೆ ಅಂತಂದರೆ ನನ್ನ ಕೆಪಾಸಿಟಿ ಏನು ಅಂತ ನನಗೆ ಚೆನ್ನಾಗೇ ಗೊತ್ತಿದೆ, ಅಷ್ಟು ಸುಲಭವಾಗಿ ಯಾರನ್ನು ಕೂಡ ಬಿಡೋ ಮಗನೇ ನಾನಲ್ಲ ಅಂತ ಮಾತಾಡ್ತಿರ್ತಾರೆ. ಮತ್ತು ಅವರು ಚೆನ್ನಾಗಿ ಕುಡ್ದಿರೋದ್ರಿಂದ ಫುಲ್ ನಶೆಲಿರ್ತಾರೆ. ಆಗ ಮಧುರ, ನಿಮ್ಮ ಕೆಪಾಸಿಟಿ ಏನು ಅಂತ ನನಗೂ ಗೊತ್ತಾಯಿತು ಬಿಡಿ ಅಂತ ಹೇಳ್ತಾರೆ. ಆಗ ಜಯದೇವ್, ಗೊತ್ತಾಯ್ತಾ, ಚೀ ಕಳ್ಳಿ ಅಂತ ಹೇಳಿ ನಗ್ತಿರ್ತಾರೆ. ಆಗ ಮಧುರ, ಸರಿ, ಪಬ್ಬಲ್ಲಿ ಒಬ್ಬ ವ್ಯಕ್ತಿ ಸಿಕ್ಕಿದ್ರಲ್ಲ, ನೀವು ಸರಿ ಇಲ್ಲ ಅಂತ ಯಾಕೆ ಹೇಳಿದ್ರು, ಅಷ್ಟಕ್ಕೂ ನಿಮಗೂ ಅವ್ರಿಗೂ ಏನು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಆಗ ಜಯದೇವ್, ಅವನ ಬಗ್ಗೆ ಮಾತ್ರ ಮಾತಾಡಬಾರ್ದು, ಅವನೊಬ್ಬ ವೇಸ್ಟ್ ಫೆಲೋ, ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎರಡೂ ಒಂದಾಗಿ ನನ್ನ ಫ್ಯಾಮಿಲಿ ಛಿದ್ರ ಆಗೋಯ್ತು, ಅವನ ಬಗ್ಗೆ ಮಾತಾಡೋದ್ರಿಂದ ನನ್ನ ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್, ಹಾಗೆ ನಾನು ಕುಡ್ದಿರೋ ಎಣ್ಣೆ ಕೂಡ ವೇಸ್ಟ್ ಅಂತ ಹೇಳ್ತಾರೆ. ಆಗ ಮಧುರ, ನಿಮಗೆ ಫ್ಯಾಮಿಲಿ ಇದೆಯಾ, ಮತ್ತು ಇಲ್ಲಿ ಯಾರೂ ಕಾಣಿಸ್ತಾನೇ ಇಲ್ಲ, ನೀವು ಒಬ್ಬರೇ ಇದ್ದೀರಾ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಫ್ಯಾಮಿಲಿ ಇಲ್ಲದೆ ನಾನು ಒಬ್ಬನೇ ಇರೋದಕ್ಕೆ ನನ್ನನ್ನೇನು ಉದ್ಭವ ಮೂರ್ತಿ ಅಂತ ಅಂದ್ಕೊಂಡಿದ್ಯಾ, ಅವ್ರಿಗಿಷ್ಟಾನುಸಾರವಾಗಿ ಅವರು ಬೇರೆ ಇದ್ದಾರೆ, ನನಗಿಷ್ಟಾನುಸಾರವಾಗಿ ನಾನು ಇಲ್ಲಿದ್ದೀನಿ, ನಮಗೂ ಫ್ರೀಡಮ್ ಇದೆ ಅಲ್ವಾ, ಹೇಗೆ ಬೇಕೋ ಹಾಗೆ ಇರ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಮಧುರ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಜಯದೇವ್ ಅವರು, ಒಂದಲ್ಲ 100 ಪ್ರಶ್ನೆ ಬೇಕಾದರೂ ಕೇಳೋ, ಆದರೆ ಒಂದು ಪ್ರಶ್ನೆಗೆ ಮಾತ್ರ ಉತ್ತರಿಸಿ ಅನ್ನೋ ಆಪ್ಷನ್ನ ಕೊಡಬೇಕು, ಅರ್ಥ ಆಯ್ತಾ ಅಂತ ಹೇಳ್ತಾರೆ. ಆಗ ಮಧುರ, ಸರಿ, ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ. ಆಗ ಜಯದೇವ್ ಅವರು, ಆಗಿಲ್ಲ ಅಂದರೆ ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಆಗ ಮಧುರ, ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಜಯದೇವ್ ಅವರು, ಸುಮ್ಮನೆ ಕೇಳ್ದ, ನಾನು ಏನೇನೋ ಅಂದ್ಕೊಂಡೆ ಅಂತ ಹೇಳ್ತಾರೆ. ಆಗ ಮಧುರ, ಅದು ಸರಿ, ದಿಯಾ ಅಂದರೆ ಯಾರು ಅಂತ ಕೇಳ್ತಾರೆ. ಆಗ ಜಯದೇವರು, ದಿಯಾ ಹೆಸರು ನಿನಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ಆಗ ಮಧುರ, ನೀವೇ ಹೇಳಿದ್ರಲ್ವ ಇವಾಗ ಅಂತ ಹೇಳ್ತಾರೆ. ಆಗ ಜಯದೇವ್, ನಾನು ಯಾವಾಗ ಹೇಳಿದೆ ಅಂತ ಕೇಳ್ತಾರೆ. ಆಗ ಮಧುರ, ಅಲ್ಲ, ನೀವು ಹೇಳಿಲ್ಲ ಅಂತಂದರೆ ದಿಯಾ ಅನ್ನೋ ಹೆಸರು ನನಗೆ ತಾನೇ ಹೇಗೆ ಗೊತ್ತಾಗಬೇಕು, ನೀವೇ ಹೇಳಿದ್ದು ಅಂತ ಹೇಳ್ತಾರೆ. ಆಗ ಜಯದೇವರು, ಹೌದಲ್ವಾ, ನಾನೇ ಹೇಳಿದ್ದು, ಇಲ್ಲ ಅಂದರೆ ನಿನಗೆ ಹೆಂಗೆ ಹೆಸರು ಗೊತ್ತಾಗುತ್ತೆ, ಮರ್ತೇ ಬಿಟ್ಟಿದ್ದೆ ಅಂತ ಹೇಳ್ತಾರೆ. ಆಗ ಮಧುರ, ಇವಾಗ ಹೇಳಿ, ದಿಯಾ ಅಂದರೆ ಯಾರು, ಅವರು ಏನು ಕೆಲಸ ಮಾಡ್ಕೊಂಡಿದ್ದಾರೆ, ಇವಾಗ ಅವರು ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಆಗ ಜಯದೇವರು, ಅದೊಂದು ದೊಡ್ಡ ಡಿಸಾಸ್ಟರ್, ಅಷ್ಟಕ್ಕೂ ಸಂಬಂಧವಿಲ್ಲದ ವ್ಯಕ್ತಿಯ ಜೊತೆ ಸಂಬಂಧ ಬೆಳೆಸಲು ಬಂದಂತಹ ಸಂಬಂಧವಿಲ್ಲದ ವ್ಯಕ್ತಿಯೇ ಆ ದಿಯಾ, ರೈಟ್ ಟೈಮ್ ಅಟ್ ರೈಟ್ ಪ್ಲೇಸ್ ಅಂತ ಹೇಳ್ತಾರೆ ಗೊತ್ತಾ, ಹಾಗೆ ರಾಂಗ್ ಟೈಮಲ್ಲಿ ರಾಂಗ್ ಪ್ಲೇಸಲ್ಲಿ ಪರಿಚಯ ಆಗಿದ್ದೆ ಈ ದಿಯಾ. ಯಾಕೆ ಅಂತಂದರೆ ಅವಳನ್ನು ನಾನು ಮೊದಲನೇ ಸರಿ ಭೇಟಿ ಮಾಡಿದಾಗ ಟವಲಲ್ಲಿದ್ದೆ ಅಂತ ಹೇಳ್ತಾರೆ. ಆಗ ಮಧುರ, ಟವಲಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ಜಯದೇವರು, ಯಾಕೆ ಅಂತಂದರೆ ನನ್ನ ಹತ್ರ ಬಟ್ಟೆನೇ ಇರಲಿಲ್ಲ, ಅದಕ್ಕೆ ಟವಲಲ್ಲಿ ಇದ್ದಾಗಲೇ ನಾನು ಅವಳನ್ನು ಮೊದಲು ನೋಡಿದ್ದು, ಅಷ್ಟಕ್ಕೂ ಜಾಗವಿಲ್ಲದ ನನ್ನ ಜೀವನದಲ್ಲಿ ತೂರಿಕೊಂಡು ಬಂದಂತಹ ವ್ಯಕ್ತಿಯೇ ಆ ದಿಯಾ, ನಂತರ ನನ್ನ ಜೀವನದ ದೊಡ್ಡ ಭಾಗವಾದಳು, ತದನಂತರ ನಾನು ಅವಳ ಮೇಲೆ ಅವಲಂಬಿತನಾದೆ ಅಂತ ಹೇಳ್ತಾರೆ. ಆಗ ಮಧುರ, ಸಾರಿ, ನಿಮ್ಮ ಈ ಹಳೆಗನ್ನಡ ನನಗೆ ಅರ್ಥ ಆಗ್ತಿಲ್ಲ, ಮುಂಚೆ ಮಾತಾಡ್ತಿದ್ರಿ ಗೊತ್ತಾ, ಆ ಥರ ಕನ್ನಡದಲ್ಲೇ ಮಾತಾಡ್ಬೋದಾ ಅಂತ ಕೇಳ್ತಾರೆ. ಆಗ ಜಯದೇವರು, ಹಳೆಗನ್ನಡ ನಿನಗೆ ಅರ್ಥ ಆಗುವುದಿಲ್ಲವಾ, ಎಂಥ ಮಾರಾಯ್ತಿ, ಸರಿ ಬಿಡು, ನಮ್ಮ ಲೋಕಲ್ ಭಾಷೆಯಲ್ಲೇ ನಿನಗೆ ಆನ್ಸರ್ ಹೇಳ್ತೀನಿ,
ನಮ್ಮ ಮನೆಯವರೆಲ್ಲ ಸೇರಿಕೊಂಡು ನನ್ನ ಹತ್ರ ಎಷ್ಟೆಲ್ಲ ಅಂಗಿಗಳಿದ್ರೂ ಕೂಡ ಇವಳೇ ನಿನ್ನ ಅರ್ಧಾಂಗಿ ಅಂತ ಹೇಳಿ ಫೋರ್ಸ್ಫುಲಿ ಒಂದು ಹುಡುಗಿ ಜೊತೆ ನಾನು ಮದುವೆ ಮಾಡಿದ್ರು. ಅದಾದಮೇಲೆ ತ್ಯಾಪೆ ಹಚ್ಚೋದಕ್ಕೆ ಅಂತ ಬಂದಿದ್ದೆ ಈ ದಿಯಾ. ಅವಳು ನನ್ನ ಜೀವನದಲ್ಲಿ ತೇಪೆ ಹಚ್ಚಿದ್ದಾಳೆ ಅಂತ ನಾನು ಅಂದ್ಕೊಂಡ್ರೆ ಅವಳು ಗೇಮ್ ಆಡ್ತಿದ್ಲು ಮತ್ತು ನನ್ನನ್ನು ಯಾವ ರೀತಿ ಹಾಳು ಮಾಡಬೇಕು ಅಂತ ಸ್ಕೆಚ್ ಆಗ್ತಿದ್ಲು ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ನಾನು ಇಡೀ ಆಸ್ತಿ ಹೊಡಿಬೇಕು ಅಂತಲೇ ಅವಳು ಬಂದಿದ್ದಿದ್ದು. ಆದರೆ ನಾನು ಎಲ್ಲರೂ ಎದುರಾಕೊಂಡು ಕೈಯಲ್ಲಿ ಗನ್ ಇಟ್ಕೊಂಡು ಆ ದಿಯಾಗೆ ತಾಳಿ ಕಟ್ಟಿದ್ದೆ ಅಂತ ಹೇಳ್ತಾರೆ. ಜಯದೇವ್ ಅವ್ರ ಮಾತು ಕೇಳಿ ಮಧುರ ಗಾಬರಿಯಿಂದ ಕೂತಿರ್ತಾರೆ. ಮತ್ತು ಇಲ್ಲಿ ಜೀವ ಮನೆಗೆ ಬರ್ತಿದ್ದಾಗೆ ಮಹಿಮಾ, ಜೀವ ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಬ್ಯಾಕ್ ಟು ಬ್ಯಾಕ್ ನಾನು ನಿನಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಒಂದು ಕಾಲ್ಗಾದರೂ ರೆಸ್ಪಾನ್ಸ್ ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಆಗ ಜೀವ, ಇಲ್ಲ ಮಹಿ, ಸ್ವಲ್ಪ ಬ್ಯುಸಿ ಇದ್ದೆ, ಏನು ವಿಷಯ ಅಂತ ಕೇಳ್ತಾರೆ. ಆಗ ಮಹಿ ಅತ್ತಿಗೆ ಫೋನ್ ಮಾಡಿದ್ರು, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಎಲ್ಲರೂ ಜೊತೆಯಲ್ಲಿದ್ದು ಹಬ್ಬ ಆಚರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವೆಲ್ಲರೂ ಬರಬೇಕು ಅಂತ ಕರೆದಿದ್ದಾರೆ, ನಿನಗೂ ಕೂಡ ಫೋನ್ ಮಾಡಲಿಲ್ವಾ ಅಂತ ಕೇಳ್ತಾರೆ. ಆಗ ಜೀವ, ಅಕ್ಕನ ಹತ್ರ ಏನು ಹೇಳಿಲ್ವಲ್ಲ ಅಂತ ಕೇಳ್ತಾರೆ. ಆಗ ಮಹಿಮಾ, ಅಂದರೆ ಅದಕ್ಕೆ ನಿನಗೆ ಸಿಕ್ಕಿದ್ರಾ ಅಂತ ಕೇಳ್ತಾರೆ. ಇಲ್ಲ ಮಧ್ಯಾಹ್ನ ಫೋನ್ ಮಾಡಿದ್ರು, ಅವಾಗೇನು ಹೇಳಿಲ್ಲ ಅಂತ ಹೇಳಿದ್ದಷ್ಟೇ ಅಂತ ಜೀವ ಹೇಳ್ತಾರೆ. ಆಗ ಮಹಿಮಾ, ಮೊನ್ನೆನೇ ಹಬ್ಬದ ಕೆಲಸ ಎಲ್ಲ ಜಾಸ್ತಿ ಇದೆ, ಬಂದಿದ್ರೆ ಚೆನ್ನಾಗಿರೋದು ಅಂತ ಅದಕ್ಕೆ ಹೇಳ್ತಿದ್ರು, ನೀನು ನೋಡಿದ್ರೆ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಹೇಳ್ತಿದ್ಯಲ್ಲ ಅಂತಾರೆ. ಆಗ ಜೀವ, ನಿಜವೂ ನನಗೆ ಗೊತ್ತಿರಲಿಲ್ಲ, ನೀನು ಹೇಳಿದ ಮೇಲೆ ಗೊತ್ತಾಗಿದ್ದು ಅಂತ ಹೇಳ್ತಾರೆ. ಆಗ ಮಹಿಮಾ, ಸರಿ ಹಾಗಾದರೆ ಹಾಗೆ ನಿನಗೆ ಯಾವ ಬಟ್ಟೆ ಬೇಕು ಅನ್ನೋದನ್ನ ಇವಾಗಲೇ ಡಿಸೈಡ್ ಮಾಡಿಬಿಡು, ಬೆಳಗ್ಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಂದರೆ ನಾನು ರೆಡಿ ಆಗೋದು ಕೂಡ ಲೇಟ್ ಆಗುತ್ತೆ ಅಂತ ಮಹಿಮಾ ಹೇಳ್ತಾರೆ. ಆಗ ಜೀವ, ಮಹಿಮಾ, ನೀನು ಯಾವ ಡ್ರೆಸ್ ತೆಗೆದಿಟ್ರು ಕೂಡ ನಾನು ಅದನ್ನು ಹಾಕ್ಕೊತೀನಿ ಅಂತ ಹೇಳ್ತಾರೆ. ಆಗ ಮಹಿಮಾ, ಸರಿಯಾಗಾದರೆ ನಾನು 2 ಜೊತೆ ಬಟ್ಟೆನ ಎತ್ತಿಡ್ತೀನಿ, ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೋ ಅಂತ ಹೇಳ್ತಾರೆ. ಆಗ ಜೀವ, ನೀನು ಇಂಥದ್ದು ಹಾಕೋ ಅಂತಂದರೆ ಕಣ್ಣು ಮುಚ್ಕೊಂಡು ಹಾಕೊಳ್ಳೋದಷ್ಟೇ ನನ್ನ ಕೆಲಸ ಅಂತ ಜೀವ ಹೇಳ್ತಾರೆ. ಆಗ ಮಹಿಮಾ, ಸರಿಯಾಗಾದರೆ ನೀನೀಗ ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಾಳೆ ಬೆಳಗ್ಗೆ ಪೂಜೆ ಶುರು ಆಗೋಕ್ಕೂ ಮುಂಚೆ ನಾವೆಲ್ಲರೂ ಕೂಡ ಅಲ್ಲಿ ಹೋದರೆ ಅದಕ್ಕೆ ಕೂಡ ಖುಷಿ ಪಡ್ತಾರೆ ಅಂತ ಹೇಳ್ತಾರೆ. ಆಗ ಜೀವ, ಮಹಿಮಾ, ಅದು ಸರಿ, ನಾವು ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗಬೇಕು ಅಂತ ಕೇಳ್ತಾರೆ. ಆಗ ಮಹಿಮಾ, ನೀನು ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಎಷ್ಟು ಗಂಟೆಗೆ ಹೋಗಬೇಕು, ನೀನು ಯಾವ ಬಟ್ಟೆ ಹಾಕೊಬೇಕು ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ ಅಂತಾರೆ. ಸರಿ ಅಂತ ಹೇಳಿ ಜೀವ ಅಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿ ಮಧುರ, ಅವರು ಎಲ್ಲೋದ್ರು ಹೇಳಿ ಅಂತ ಕೇಳ್ತಾರೆ. ಆಗ ಜೇಡಿ, ಅವಳು ತುಂಬ ದೂರ ಹೋಗಿದ್ದಾಳೆ ಅಂತ ಹೇಳ್ತಾರೆ. ದೂರ ಅಂದರೆ ಎಷ್ಟು ದೂರ ಹೋಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ, ಅವರೀಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಮತ್ತು ಜೇಡಿ, ಅವಳು ತುಂಬ ದೂರ ಹೋಗಿದ್ದಾಳೆ ಅಂತ ಹೇಳಿದೆ ತಾನೆ, ನಾನು ಕೂಡ ಆ ಲೊಕೇಶನ್ಗೆ ಹೋಗೋಕ್ಕಾಗಲ್ಲ, ಅಷ್ಟು ದೂರ ಹೋಗಿದ್ದಾಳವಳು ಅಂತ ಹೇಳ್ತಾರೆ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಮಧುರ ಹೇಳ್ತಾರೆ. ಆಗ ಜೇಡಿ, ಈಗ ಮತ್ತೆ ಶುರು ಮಾಡಬೇಕು ಬೇಬಿ ನಾನು ಅಂತ ಹೇಳ್ತಾರೆ. ನೀವು ಅವಳನ್ನ ಮದುವೆ ಆಗಿದ್ರಾ ಅಂತ ಮಧುರ ಕೇಳ್ತಾರೆ. ಇದೊಳ್ಳೆ ಕತೆ ಆಯ್ತಲ್ಲ, ತಾಳಿ ಕಟ್ಟಿದ್ದೀನಿ ಅಂದಮೇಲೆ ಮದುವೆ ಆಗಿದೆ ಅಂತಲೇ ಅರ್ಥ ತಾನೆ. ಅವಳೇ ನನ್ನ ಜೀವ, ಅವಳೇ ನನ್ನ ಪ್ರಪಂಚ, ಅವಳು ನನ್ನ ಲೈಫಲ್ಲಿ ಟಾರ್ ರೋಡ್ ಆಗ್ತಾಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ಜಲ್ದಿ ಕಲ್ ರೋಡ್ ಆಗಿಬಿಟ್ಲು, ಅದಕ್ಕೆ ಅವಳು ತುಂಬ ದೂರ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಂದರೆ ಏನು ಹೇಳ್ತಿದ್ದೀರ ನೀವು ಅಂತ ಮತ್ತೆ ಮಧುರ ಕೇಳ್ತಾರೆ. ಅವಳು ನನ್ನನ್ನು ದೋಚಕ್ಕೆ ಅಂತ ಬಂದ್ಲು, ನಾನು ಅವಳನ್ನು ಪ್ರೀತಿ ಮಾಡಿದೆ, ನಾನು ಅವಳ ಹತ್ರ ಹೋದಷ್ಟು ಅವಳು ನನ್ನ ಅವಾಯ್ಡ್ ಮಾಡ್ತಾ ಇದ್ಲು, ಮತ್ತು ಒಂದು ದಿನ ನಮ್ಮಿಬ್ಬರ ಮಧ್ಯೆ ಒಬ್ಬನ ಕರ್ಕೊಂಡು ಬಂದ್ಲು, ಆ ವಿಷಯ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಆ ಕೋಪಕ್ಕೆ ನೀವೇನಾದರೂ ಮಾಡಿಬಿಟ್ರ ಅವರಿಗೆ ಅಂತ ಮಧುರ ಕೇಳ್ತಾರೆ. ಆಗ ಜೇಡಿ, ನಾನೇನು ಮಾಡಲಿಲ್ಲಪ್ಪ, ಅವಳಿಗೆ ಒಂದು ಅವಕಾಶ ಕೊಟ್ಟೆ, ನೀವಿಬ್ಬರು ದೂರ ಹೋಗಿ ಎಲ್ಲಾದರೂ ಬದುಕೊಳ್ಳಿ ಅಂತ ಕೂಡ ಹೇಳಿದೆ, ಆದರೆ ಅವಳು ನನ್ನ ಮಾತನ್ನು ಕೇಳಲೇ ಇಲ್ಲ, ಅವನೇ ಬೇಕು ಅಂತ ಹೇಳ್ತಾ ಇದ್ಲು. ಆಗ ಉರಿಯುತ್ತೋ ಉರಿಯಲ್ವ ಹೇಳೋ, ಅದಕ್ಕೆ ಅವಳನ್ನ ಎಲ್ಲಿ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ಕೊಟ್ಟೆ ಅಂತ ಹೇಳ್ತಾರೆ. ಎಲ್ಲಿ ಕಳಿಸ್ಕೊಟ್ರಿ ಅಂತ ಮತ್ತೆ ಮಧುರ ಕೇಳ್ತಾರೆ. ಆಗ ಜೇಡಿ, ನನಗೆ ಅವಳ ಮೇಲೆ ತುಂಬ ಪ್ರೀತಿ ಅಲ್ವಾ, ಅದಕ್ಕೆ ಪ್ರೀತಿಯಿಂದ ಗಟ್ಟಿಯಾಗಿ ತಪ್ಕೊಂಡೆ, ಹಾಗೆ ಅವಳು ದೂರ ಹೊರಟೋದ್ಲು, ನೀನು ಬೇಡ, ನೀನು ಸಹವಾಸನೂ ಬೇಡ ಅಂತ ಹೇಳಿ ಹೊರಟೋದ್ಲು, ನಾನು ಅವಳನ್ನ ಕಳಿಸ್ಕೊಟ್ಬಿಟ್ಟೆ ಅಂತ ಹೇಳ್ತಾರೆ. ಅದೇ ಎಲ್ಲೂ ಕಳಿಸ್ಕೊಟ್ರೆ ಅಂತ ಮಧುರ ಕೇಳ್ತಾರೆ. ಯಾರಿಗೆ ಗೊತ್ತು, ಅವಳೋದ್ಮೇಲೆ ನಾನು ನನ್ನ ಪಾಡಿಗೆ ನೆಮ್ಮದಿಯಾಗಿದ್ದೀನಿ ಅಂತ ಮಾತಾಡ್ತಾ ಜೇಡಿ ನಿದ್ದೆ ಮಾಡ್ತಾರೆ. ಆಗ ಮಧುರ ಜೇಡಿನ ಎದುರಿಸೋದಕ್ಕೆ ಅಂತ ಟ್ರೈ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಮಲ್ಲಿ ಮತ್ತು ಭೂಮಿ ಕೇಳಿಸ್ಕೊತಾ ಇರ್ತಾರೆ. ಮತ್ತು ಮಲ್ಲಿ ಮಧುರ ಅವ್ರಿಗೆ ಫೋನ್ ಮಾಡ್ತಾರೆ. ಅಲ್ಲಿ ಏನಾಗ್ತಿದೆ ಅಂತ ಕೇಳ್ತಾರೆ. ಮ್ಯಾಮ್, ಕುಡ್ದಿದ್ದು ಜಾಸ್ತಿ ಆಯಿತು, ಅದಕ್ಕೆ ನಿದ್ದೆ ಬಂದಿದೆ, ಅವನಿಗೆ ಮಲಗಿದ್ದಾನೆ ಅಂತ ಹೇಳ್ತಾರೆ. ಆಗ ಮಲ್ಲಿ, ನೀನು ಅಲ್ಲೇ ಇರೋ, ಅವನು ಹ್ಯಾಂಗ್ ಓವರಲ್ಲಿ ಏನಾದರೂ ಮಾತಾಡಬಹುದು, ಆದರೆ ಹುಷಾರು ಅಂತ ಹೇಳ್ತಾರೆ. ಓಕೆ ಮ್ಯಾಮ್ ಅಂತ ಹೇಳಿ ಮಧುರ ಹೇಳ್ತಾರೆ. ಮತ್ತು ಇಲ್ಲಿ ಮಲ್ಲಿ, ಅಕ್ಕೋರೆ, ದಿಯಾ ವಿಷಯ ಎತ್ತಿದ ತಕ್ಷಣ ಅವನು ಮಾತು ಬದಲಾಯಿಸೋದಕ್ಕೆ ನೋಡ್ತಾ ಇದ್ದಾನೆ, ಅಲ್ಲಿಗೆ ಅವನೇನೋ ಮಾಡಿದ್ದಾನೆ ಅಂತಾನೆ ಅರ್ಥ, ಅದೇನು ವಿಷಯ ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ. ಮತ್ತು ಬೆಳಗಾಗುತ್ತೆ. ಮಲ್ಲಿ ರಂಗೋಲಿ ಹಾಕ್ತಾ ಇರ್ತಾರೆ. ಭೂಮಿ ಅಲ್ಲಿಗೆ ಬರ್ತಾರೆ. ಮಲ್ಲಿ, ನೀನು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ, ಇದನ್ನೆಲ್ಲ ನಾನೇ ಮಾಡ್ತಾ ಇದ್ದೆ ತಾನೆ ಅಂತ ಹೇಳ್ತಾರೆ.
ಆಗ ಮಲ್ಲಿ ಹಾಕೋರೆ ನೀವು ಇಷ್ಟು ಬೇಗ ಎದ್ದೇಳಿದ್ರ, ನೀವು ಎದ್ದೇಳೋಕ್ಕೂ ಮುಂಚೆ ನಾನು ಇದನ್ನೆಲ್ಲ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ ಮಲ್ಲಿ. ಈಗ ನೀನು ಪೊಲೀಸ್ ಆಫೀಸರ್ ಆಗಿದೆಯಾ, ಇದನ್ನೆಲ್ಲ ನೀನು ಮಾಡಬಾರ್ದು, ಇದನ್ನೆಲ್ಲ ನಾನೇ ಮಾಡ್ತಾ ಇದ್ದೆ, ಇರಲಿ ಬಿಡು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಬೇಡ ಹಾಕೋರೆ, ಇದನ್ನೆಲ್ಲ ನಾನೇ ಮಾಡ್ತೀನಿ, ನೀವು ಹೋಗಿ ಒಳಗಡೆ ಕೆಲಸ ನೋಡ್ಕೊಳ್ಳಿ. ಮತ್ತು ಹಬ್ಬಕ್ಕೆ ಎಲ್ಲರನ್ನೂ ಕರೆದಿದ್ದೀರಾ ಅಂತ ಕೇಳ್ತಾರೆ. ಹೌದು, ಜೀವ ಮಹಿಮ ಬರ್ತಾ ಇದ್ದಾರಂತೆ, ಅಪ್ಪ ಅಮ್ಮ ಹಬ್ಬ ಮಾಡ್ತಾ ಇದ್ದಾರಂತೆ, ಪೂಜೆ ಮುಗಿಸ್ಕೊಂಡು ಬರಬಹುದು ಅಂತ ಹೇಳ್ತಾರೆ. ಆಗ ಮಲ್ಲಿ ಭಾವನವರು ಮತ್ತು ಅಪೇಕ್ಷೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ ಅಂತ ಹೇಳ್ತಾರೆ. ಹೌದು, ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಆದರೆ ಏನು ಮಾಡೋಕ್ಕಾಗುತ್ತೆ ಅಂತ ಭೂಮಿ ಹೇಳ್ತಾರೆ. ಅದೇ ಸಮಯಕ್ಕೆ ಭೂಮಿ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಆಗ ಮಲ್ಲಿ ಹಾಕೋರೆ ಭಾವನವರೇ ಫೋನ್ ಮಾಡಿದ್ದಾರೆ ಅನಿಸುತ್ತೆ ನೋಡಿ ಅಂತ ಹೇಳ್ತಾರೆ. ಭೂಮಿ ಹೋಗಿ ಫೋನ್ ರಿಸೀವ್ ಮಾಡ್ತಾರೆ. ಗೌತಮ್ ಫೋನ್ ಮಾಡಿರ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶ್ ಮಾಡ್ತಾರೆ. ಭೂಮಿನೂ ವಿಶ್ ಮಾಡ್ತಾರೆ. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಗೌತಮ್ ಹೇಳ್ತಾರೆ. ಆಗ ಭೂಮಿ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾರೆ. ನಿಜ ಹೇಳಬೇಕು ಅಂದರೆ ಈ ಬಿಸ್ನೆಸ್ಸು ಮೀಟಿಂಗಿಂತ ನೀವೇ ನನಗೆ ತುಂಬ ಮುಖ್ಯ, ನಿಮ್ಮನ್ನು ಬಿಟ್ಟಿರೋಕೆ ಆಗ್ತಾನೇ ಇಲ್ಲ ಅಂತ ಗೌತಮ್ ಹೇಳ್ತಾರೆ. ಹಾಗಾದರೆ ನೀವು ಬೇಗ ರಿಟೈರ್ಮೆಂಟ್ ತೊಗೋಬಿಡಿ, ಆಗ ಇಬ್ಬರು ಒಟ್ಟಿಗೆ ಇರಬಹುದು ಅಂತ ಭೂಮಿ ಹೇಳ್ತಾರೆ. ಆದಷ್ಟು ಬೇಗ ಕೆಲಸ ಮಾಡಬೇಕು ಅಂತ ಗೌತಮ್ ಹೇಳ್ತಾರೆ. ಸದ್ಯಕ್ಕೆ ಅದೆಲ್ಲ ಆಗೋ ಮಾತಲ್ಲ ಬಿಡಿ, ಮತ್ತು ಅಲ್ಲಿ ಎಲ್ಲ ಓಕೆನಾ ಅಂತ ಕೇಳ್ತಾರೆ. ಆಗ ಗೌತಮ್ ಎಲ್ಲ ಕೆಲಸ ನಡೀತಾ ಇದೆ, ಆದರೆ ಇಲ್ಲಿ ಮುಂಚೆ ಥರ ಏನೂ ಇಲ್ಲ, ಎಲ್ಲದಕ್ಕೂ ಜಗಳ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ, ನನ್ನ ಕೈಲಾದಷ್ಟು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಭೂಮಿ ಹಾಗಾದರೆ ಇಲ್ಲಿ ಹೇಗೆ ಎಲ್ಲ ಹಾಳಾಗಿದೆಯೋ ಅಲ್ಲೂ ಹಾಗೆ ಹಾಳಾಗಿದೆಯಾ, ಇದ್ರ ಹಿಂದೆ ಜಯದೇವ್ ಅವ್ರ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು ನನಗೂ ಹಾಗೆ ಅನ್ನಿಸ್ತಾ ಇದೆ, ಯಾರೋ ಹಿಂದೆ ನಿಂತಿಂದೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಮಲ್ಲಿ ಅಲ್ಲಿಗೆ ಬರ್ತಾರೆ. ಹಾಕೋರೆ ಹಬ್ಬದ ದಿನವೂ ಬಿಸ್ನೆಸ್ ಬಗ್ಗೆ ಮಾತಾಡೋದು ಬೇಕಾ ನಿಮಗೆ ಅಂತ ಹೇಳ್ತಾರೆ. ಇವಳೊಬ್ಳು ಬಂದ್ಲು ನೋಡಿ ಅಂತ ಹೇಳಿ ಭೂಮಿಕಾ ಫೋನ್ನ ಸ್ಪೀಕರ್ಗೆ ಹಾಕ್ತಾರೆ. ಮತ್ತೆ ಮಲ್ಲಿ ಗೌತಮ್ ಅವ್ರಿಗೆ ವಿಶ್ ಮಾಡ್ತಾರೆ. ಗೌತಮ್ ಕೂಡ ಮಲ್ಲಿಗೆ ವಿಶ್ ಮಾಡ್ತಾರೆ. ಆಗ ಭೂಮಿ ಅಲ್ಲೂ ಪೂಜೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಹಾಂ ಹೌದು, ಎಲ್ಲ ಸಿದ್ಧತೆ ಮಾಡಿದ್ದೀನಿ, ಇನ್ನೇನು ಪೂಜೆ ಮಾಡಬೇಕು, ಈ ಹಬ್ಬ ಹೆಣ್ಮಕ್ಳಿಗೆ ಎಷ್ಟು ಸ್ಪೆಷಲ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀವು ಪೂಜೆ ಮುಗಿಸ್ಕೊಳ್ಳಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಗೌತಮ್ ಹೇಳ್ತಾರೆ. ಆಗ ಮಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ನೀವು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಮತ್ತು ಭೂಮಿ ಓಕೆ ಬಾಯ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಹಾಕೋರೆ ನೀವು ಹೋಗಿ ನೈವೇದ್ಯ ರೆಡಿ ಮಾಡ್ಕೊಳ್ಳಿ, ನಾನು ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಭೂಮಿ ಒಳಗಡೆ ಹೋಗ್ತಾರೆ. ಮತ್ತು ಜೇಡಿಗೆ ಎಚ್ಚರ ಆಗುತ್ತೆ, ಹ್ಯಾಂಗ್ ಓವರ್ ಆಗಿದೆಯಲ್ಲ, ಈಗ ಒಂದು ಪೆಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡ್ತಾ ಸ್ವಲ್ಪ ಮುಂದೆ ಬರ್ತಾರೆ. ಅದೇ ಸಮಯಕ್ಕೆ ಮಧುರ ಸ್ಯಾರಿ ಹಾಕೊಂಡು ಚೆನ್ನಾಗಿ ರೆಡಿಯಾಗಿ ಕಾಫಿ ತೊಗೊಂಡು ಬರ್ತಾರೆ. ಜೇಡಿ ಕಾಫಿ ಕುಡಿತಾ ಮಧುರನೇ ನೋಡ್ತಾ ಇರ್ತಾರೆ. ಮಧುರ ಜೇಡಿನೇ ನೋಡ್ತಾ ಇರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿ ಗುರುವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.